ಅಕ್ಲು ಇಂಬಿ ಬಂಡದ ಪಾತಿರ್ನ ನಾಗಿ ಸಣ್ಣ ದಾನಿ ಬಚ್ಚಿದ ನಾನು ಅವಾಗ ನಾಗಿ ಸಣ್ಣ ಏನು ಸತ್ತಿಸಿ ನಾನು ಇಂದಿನ ಬಂಡೆಗೆ ನಮ್ದು ಆಪುದು ಆಯ್ತು ಏನು ಸಯ್ಯರ ನೋಡಿದ್ರೆ ಎಲ್ಲ ಸೈನ್ನೆಲ್ಲ ನಾವು ಚಿಕ್ಕದಿರುವಾಗಲೇ ಸ್ವಲ್ಪ ಮನೇಲಿ ಸ್ವಲ್ಪ ಗಲಾಟೆ ಎಲ್ಲ ಆಗಿ ಆವಾಗಲೇ ಮನೆ ಬಿಟ್ಟು ಹೋಗಿದ್ದೇನೆ. ಅಂದರೆ ಅದು ಸೇಮ್ ಲಕ್ಷದೀಪೋತ್ಸವ ಟೈಮಲ್ಲಿ ಓ ನಾಗೇಶ್ ಬಾ ಅಂತೇಳಿ ತಪ್ಕೊಂಡೆ ಅಷ್ಟೇ. ಅವನಿಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಮುಖನ ಸೇಮ್ ಅವತಾರ ಇದೆಯಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಇನ್ನು ರಾತ್ರಿ ಒಂದು ಅಂಗಡಿಯಲ್ಲಿ ಒಂದು ಅಮ್ಮ ಬಂದರು 60-70 ಜನ ಮೇಲಾಗಲ್ಲ, ಅಷ್ಟು ಜನ ಸೇರಿದ್ದಾರೆ. ನನಗೆ ವಿಶೇಷವಾಗಿ ನನಗೆ ಮಾತಾಡೋದು ಆಗಿರಲಿಲ್ಲ, ಆ ಥರ ಆಗಿರ್ತೀನಿ ರಾತ್ರಿ. 24 ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಅಶೋಕನಗರದ ಕುಂಜ ಮತ್ತು ಅಕ್ಕು ದಂಪತಿಯ ಪುತ್ರ ಸತೀಶ್ ಅವರು ಕಣ್ಮರೆಯಾಗಿದ್ರು, ನಾಪತ್ತೆಯಾಗಿದ್ರು. ಎಲ್ಲಿ ಹೋದ್ರು ಅಂತ ಗೊತ್ತಾಗಿರಲಿಲ್ಲ. ಅವರು ಧರ್ಮಸ್ಥಳದ ವಸತಿ ಗೃಹವೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಸಡನ್ ಆಗಿ ಇಲ್ಲ 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 ಅನ್ನುವಂತಹ ಉತ್ತರ. ಅದಕ್ಕೆ ನಂತರ ಈ ಮನೆಯವರು ಕಟ್ಟಿಕೊಂಡಿದ್ದು ಹರಕೆಗಳು, ಅಲ್ಲಲ್ಲಿ ಪೂಜೆ ಪುನಸ್ಕಾರ ಹರಕೆ ಇಷ್ಟ ಆದರೂ ಸಿಗಲಿಲ್ಲ. 25 ವರ್ಷಗಳ ನಂತರ ಏಕಾಏಕಿ ಒಂದು ಕರೆ ಬರುತ್ತೆ ಧರ್ಮಸ್ಥಳದ ಒಂದು ಅಂಗಡಿಯಿಂದ, ಬನ್ನಿ ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹೆಸರೇ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆ ಕರೆ ಬಂದ ಕೂಡಲೇ ಇವರು ಹೋಗ್ತಾರೆ. 25 ವರ್ಷಗಳ ನಂತರ ಅಕ್ಕು ಅವರು ತನ್ನ ಮಗನನ್ನು ನೋಡ್ತಾರೆ. ಈಗ ನಾವಿರುವಂಥದ್ದು ಅಶೋಕನಗರದಲ್ಲಿ. ಮುಖ್ಯವಾಗಿ ಒಂದು ವಿಷಯ ಹೇಳ್ತೀವಿ, ಸತೀಶ್ ಅವರು ನಮಗೆ ಸಿಕ್ಕಿದ್ರು, ಆದರೆ ಮಾತಾಡಲಿಕ್ಕೆ ಹಿಂದೇಟು ಹಾಕಿದ್ರು ಒಂದೇ ಕಾರಣಕ್ಕೆ, ಬೇಡ ನಾನು ಇನ್ನೊಂದು ಜೀವನವನ್ನು ನಡೆಸ್ತಾ ಇದ್ದೀನಿ, ಯಾವುದೇ ರೀತಿಯಂಥ ತೊಂದರೆ ಆಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಹಿಂದೇಟು ಹಾಕಿದ್ದಾರೆ. ಅವರ ಒಂದು ಅನಿಸಿಕೆಗೆ ನಾವು ಒಪ್ಪಿಗೆಯನ್ನು ಸೂಚಿಸಿಕೊಂಡು ಅವರ ಮನೆಯವರನ್ನ ಮಾತಾಡಿಸ್ತಿದ್ದೇವೆ. ಅಕ್ಕವರೇ ಇತ್ತೆ ದಾದ ಪನ್ಪರ್ ಇತ್ತೆ 25 ವರ್ಷದ ಬುಕ್ಕ ಮಗೆ ಬತ್ತೆ ಖುಷಿ ಅಂಕು ಖುಷಿ ಐಂಚ ಬರೋದು ಫೋನ್ ಇತ್ತಂಡ ಯಾರು ಬೊಂಡ ಅಲ್ಲೇ ಇಪ್ಪಡು ಸಂಸಾರ ಅಷ್ಟೇ ಅದು ಉಲ್ಲೆತ್ತ ಅಕ್ಲೆಲ್ಲ ಬಿಡ್ರ ಬಲ್ಲಿ ಎನ್ನಡೆ ಬರೋದು ಫೋನ್ ಇಪ್ಪಡ ಇಂದು ಎನ್ನ ಆತೆ ಆಸೆ 25 ವರ್ಷದ ದುಂಬುದಾಯ್ತಾಯಿನಿ ಎರೆಗು ಅವು ಕಿರಿಕಿರಿ ಆಂಡ್ ಬಂಡದು ಪೋಯಿನ ಇಲ್ಲ ಅಲ್ಲಿ ಏನಾರ ಕಿರಿಕಿ ಮಾಡ್ತಾರೆ. ಸಾಲೆ ಪೂಜೆ ಬೇಲೆ ಪೂಪೆ ಈತೆಲ್ಲ ಪ್ರಾಯಡ್ ಪಣಂದು ಇಪ್ಪೇರ ಅಂತ ಬಂಡದ ಏನು ಚೊಲ್ಲಕೊಂಡು ಸೀದಾ ಹೋಗ್ತಾನೆ ಪಣಂದೇನೆ ಏನು ಕೆಲಸ ಹೋಗ್ತಿತ್ತು ಆನೆ ಈ ರಜೆ ಮಂತದ್ದು ಆ ಸರ್ಕಸ್ ಆಗಿ ನೋಟಿ ಹೋಗ್ತಾನೆ. ಮಕ್ಕಳು ಪೂರ ಎಲ್ಲೆಲ್ಲಿ 2 ಜನ ಸಾಲೆ ಪೋಂದಿತ್ತಾರೆ ಮಕ್ಕಳು. ಈರು ಅಪ್ಪಗ ಆರ್ದಾದ ಮಲ್ತೊಂತೀರು ಸತೀಶರು ಆರು ಸಾಲೆ ಎನ್ಮನೆ ಕ್ಲಾಸು ಸಾಲೆ ಪೈಲ ಬಂಡದು ಎನ್ನೊಟ್ಟಿ ಕೆಲಸ ಬರೋಂದಿತ್ತಿ ಆನಿದ ದಿನೊಟ್ಟು ರಜೆ ಮಂತು ನಾವು ವಯಸ್ಸಲ್ಲಿ ಇತ್ತ 2 ಜನ ಒಟ್ಟಿಗೆ ಒಂಜಿ 2 ತಿಂಗಳು ಕೆಲಸ ಮಲ್ತದೆ ಅಂಚ ಪೋಯಿನ ಹುಡುಗಿ ಕೋಳೆನೆ ಬರ್ತಾನೆ. 25 ವರ್ಷಡು ಓಲ್ ಮಾತ ಹುಡುಕಿಯರು ಹುಡ್ಕರ ಓಲ್ಲ ಪೂತು ಸರ್ ಒಂದು ಪ್ರಶ್ನೆ ಮಾತ್ರ ಕೇನ್ನ ಉಲ್ಲೆ ಪ್ರಶ್ನೆ ಸಾಧಾರಣ ದಿಕ್ಕಿಗೆ ಪೋಯಿ ಅಂಕ್ಲ ಅಂಚ ಲಾಸ್ಟ್ಗೆ ಗೋಲ್ ತೋಟಕ್ಕೆ ಮಾತ್ರ ಪೋಯಿನ ಅವೆನ್ನ ಸಂಗಣ್ಣ ಕಂಡಲ್ಲೇತ ಪೋಯಿರಡೈತಿ ಆರು ಪಂಡದು ಆರು ಒಂಜಿ ಎತ್ತನೊಂದಿನ ಬರ್ಪಿರ ಅಪ್ಪೆ ಮೆಗ್ಯಾರ್ಲು ಉಲ್ಲೇರು ಪಂಪನಾರಿಗೆ ಜ್ಞಾನ ಆನಾಗ ಬರುವಿರಿ ಇತ್ತೆ ಜ್ಞಾನದಾಲ ಇಜ್ಜಾರಿಗು ಅಂದು ಪಂಡದು ಇಕ್ತಿರು ಆ ಪಾತ್ರ ನಿಜ ಅಂಡು ಎಂಚೈತೆ ಕೋಡೆ ಬರ್ಪೇರು ಮಗೆ ಅಂದ್ ಬಂದು ಗೊತ್ತಾಯನೆಂಚ ಅವು ಅಲ್ಪ ಅಂಗಡದಲ್ಪ ಇಂಬಿ ಪಂಡದು ಪಾತೆರಿಗೆ ಐ ತುಳು ಬರ್ತೇವೆ ಜನ ಅಕ್ಲು ಇಂಬಿ ಪಂಡದು ಪಾತಿರ್ದ ನಾಗಿ ಸಣ್ಣ ದಾನೆ ಬಚ್ಚಿದ ನಂದು ಅವಾಗ ನಾಗಿ ಸಣ್ಣ ಎತ್ತು ಏನು ಸತ್ತಿಸಿ ಅಂದು ಇಂದಿಡು ಬಂಡೆಗೆ ಅಂಚ ಅಗ್ಲೆಂಕ್ ಫೋನ್ ಮಾಡ್ತಾನೆ ಎನ್ನ ಮೆಗ್ಗನ ಮಗಕ್ಕ ಅದು ಅಂಚ ಏನು ಮುಲ್ತುರ್ದು ಕತ್ತಳೆ ಪೋಯಿನವಕ್ಕ ಪಾತೆರ ರಪ್ಪ ಗುರ್ತ ತಿಕ್ಕಂಡು ಎಂಕ ಗುರ್ತ ತಿಕ್ಕಂಡು ಮಗೇನೆ 100% ಮಗೇನೆ ಎಂಚಾಂಡಮ್ಮ 25 ವರ್ಷ ಕಾತಾರೆ ಒಂದು ಆಪುಂಡು ಆಯ್ತು ಮಾಡ್ಕೊಂಡು ಬನ್ನಿ ಏನು ಸಯ್ಯರ ತುಂಬನ್ನ ಮೋರೆಡು ಸುಯ್ಯ ತಾತಿ ಯಾವು ಎಲ್ಲ ಸೈತ್ನೆಲ್ಲ ಬೇಜಾರ ನಿಚ್ಚು ಎಂಕ ಆತಿ ಬೋಡಿತ್ತು ಸುಮಾರು ಪಟ್ಟು ಬರಕ್ಕೆ ಪಂಡದನ್ನ ಬಾಕಿಲು ರಡ್ಡು ಜೋಕುಲು ಇಲ್ಲ ಒರಿಜ್ಜೆಂದು ಬಣ್ಣ ಏತು ಬೇಜಾರು ಹಾಕುದು ಇಂಚ ಅಪ್ಪೆಮ್ಮೆಯನ್ನು ಕಲೆ ಒಂದು ಕಂಡನೆಯನ್ನು ಕಲೆ ಒಂದು ಈತು ಮಲ್ಲೆ ಮಲ್ಪುಡಂಡು ಏತು ಬಂಗೆ ಬರ್ತದೆ ಎಂಕೆ ಗೊತ್ತು ಈ ಮಣ್ಣು ಇತ್ತೆ ಈತ್ ಪೂರ ಆಂಡ್ ಬತ್ತಿರತ್ತ ಬತ್ತನ ಖುಷಿ ಸರ್ ಇಂಕ ಬತ್ತನ ಖುಷಿ ಮೂಲೆ ಇಪ್ಪೋಡುಂದಲ ಏನು ಪನ್ಪುಜಿ ಪಂಡ ಗುಡೆದಿ ಜೋಕುಲುಂಡು 2 ಜನ ಒಂಜಿ ಪೊನ್ನು ಒಂಜಿ ಆನು ತೊಜಿಪಾಯಿ ಪಟ ಪೊನ್ನಾಗ 13 ವರ್ಷಗೆ ಆನೊಂದು ತೆಲ್ಯ 9 ವರ್ಷಗೆ ಆನಾಗು ಇಂಗ್ಲೀಷ್ ಮೀಡಿಯಂ ಶಾಲೆ ಪೋಪೆ
ದಾದ ಮಲ್ತೊಂದುಲ್ಲೆರಿಗೆ ಮಗೆ ಮಗ್ಗೆ ಹೋಟೆಲ್ ಮ್ಯಾನೇಜರ್ ಆದುಲ್ಲೆ ಸ್ವಲ್ಪ ಅಲ್ಲೇ ಅವು ಎಂಚಿನ ಇತ್ತೆ ಎರಡ ಪಾತೆರ್ಗ ಸರ್ ಕೋಡೆ ನೀವು ಅಂತ ಹೇಳಿ ನಿಮ್ಮ ಅಣ್ಣನ ಹತ್ರ ಮಾತಾಡಿದ ಅಂಗಡಿಯವರು. ಏನದು ಘಟನೆ ಹೇಗಾಯ್ತಂತೆ? ಅಂದರೆ ಅವನು ಸೇಮ್ ನನ್ನ ಥರನೇ ನೋಡೋಕ್ಕೆ. ಅವನು ಆ ಕಡೆ ಅಂಗಡಿ ಕಡೆ ನಡ್ಕೊಂಡು ಬರ್ತಿರುವಾಗ ನಾನು ಅಂದ್ಕೊಂಡು ಯತೀಶ್ ಅವರ ಅಂಗಡಿಯಲ್ಲಿ ಇನ್ನೊಬ್ಬ ಹುಡುಗ ಇರ್ತಾನೆ ಕೆಲಸಕ್ಕೆ. ಅವನು ನಾನು ಅಂದ್ಕೊಂಡು ನಾಗೇಶಣ್ಣ ಇಷ್ಟೇನು ಸಪ್ರಾಗಿದ್ದಾರೆ ಅಂತೇಳಿ ಕರೆದು ಮಾತಾಡ್ಸಿದಂತೆ. ಆವಾಗ ಕರೆದು ಹತ್ರ ಬರೋ ಹೊತ್ತಿಗೆ ಅವನು ಹಿಂದಿಲಿ ಮಾತಾಡಿದ್ದಾನೆ. ಹಿಂದಿಲಿ ಮಾತಾಡಿ ಅಡ್ರೆಸ್ ಹೇಳಿದ್ದಾನೆ. ನಾನು ನಾಗೇಶ್ ಅಲ್ಲ, ಸತೀಶ, ನಾಗೇಶ್ ಹರೀಶ್ ನನ್ನ ತಮ್ಮಂದಿರು ಅಂತ ಹೇಳಿದ್ದಾನಂತೆ. ಆಮೇಲೆ ಯತೀಶ್ ಅವರು ಅಲ್ಲಿಗೆ ಹೋಗಿ ನಮಗೆಲ್ಲ ಫೋನ್ ಮಾಡಿ ಬರಲಿಕ್ಕೆ ಹೇಳಿ ಆಮೇಲೆ ನಾವು ಅವನ ಹತ್ರ ಮಾತಾಡಿದ್ವಿ. ಆವಾಗೆಲ್ಲ ಗೊತ್ತಾಗಿದ್ದು ನನಗೆ ಅಣ್ಣ ಬಂದಿದ್ದಾನೆ ಅಂತೇಳಿ. ಏನಂದ್ರು, ಯಾವ ಕಾರಣಕ್ಕೆ, ಹೇಗೆ ಹೋದ್ರು, ಏನೇನಾಯ್ತು ಅಂತೆಲ್ಲ ಹೇಳಿದ್ರ? ಅದು ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ಅವನು ಹೇಳಿಲ್ಲ. ಬಟ್ ನಾವು ನಮಗೆ ಗೊತ್ತಲ್ಲ ಯಾವ ಕಾರಣಕ್ಕೆ ಹೋಗಿದ್ದಾನೆ ಅಂತೇಳಿ. ಅಂದರೆ ಮನೇಲಿ ಸ್ವಲ್ಪ ಸಮಸ್ಯೆ ಇತ್ತು ಕೆಲಸ ಹೋಗೋ ಟೈಮಲ್ಲಿ. ಅಂದರೆ ಅವನಿಗೆ ಅವನದೇ ಆದಂಥ ಒಂದು ಬರೀ ಮೊದಲಿಂದಲೂ ಅವನು ಮೃದು ಸ್ವಭಾವದವನು. ಜಾಸ್ತಿ ಯಾರ ಹತ್ರ ಮಾತಾಡಲ್ಲ, ಜಾಸ್ತಿ ಅವನು ಮುಖ ಕೊಟ್ಟು ಮಾತಾಡೋದು ಅವನ ಅಭ್ಯಾಸನೇ ಇಲ್ಲ. ಹಾಗಾಗಿ ಅವನು ನಾವು ಚಿಕ್ಕದಿರುವಾಗಲೇ ಸ್ವಲ್ಪ ಮನೇಲಿ ಸ್ವಲ್ಪ ಗಲಾಟೆ ಎಲ್ಲ ಆಗಿ ಆವಾಗಲೇ ಮನೆ ಬಿಟ್ಟು ಹೋಗಿದ್ದಾನೆ. ಅಂದರೆ ಅದು ಸೇಮ್ ಲಕ್ಷ ದೀಪೋತ್ಸವ ಟೈಮಲ್ಲಿ ಜಂಬೂ ಸರ್ಕಸ್ನವ್ರು ಬಂದಿದ್ರು. ಆ ಟೈಮಲ್ಲೇ ಹೋಗಿರೋದು ಅವನು. ಈಗ ನಿಮ್ಮ ಅಣ್ಣ ನಿಮ್ಮನ್ನು ನೋಡಿದ ಕೂಡಲೇ ಮೊದಲು ಏನಂದ್ರು? ಓ ನಾಗೇಶ್ ಬಾ ಅಂತೇಳಿ ತಪ್ಕೊಂಡ ಅಷ್ಟೇ. ಅವನಿಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಮುಖನ ಸೇಮ್ ಅವನ ಥರನೇ ಇದೆಯಲ್ಲ, ಆವಾಗಲೇ ಗೊತ್ತಾಗಿದೆ ಅವನಿಗೆ ಪಾಪ. ಆವಾಗಲೇ ತುಂಬ ಇದು ಮಾಡಿದ್ದಾನೆ. ನನಗೂ ಫುಲ್ಲು ಎಮೋಷ್ನಲ್ ಆಗಿದ್ದೇನೆ ಆವಾಗಲೇ. ಫುಲ್ ಆಗಿ ಹಿರೇನ್ ತೂಯಿ ಕೂಡಲೇ ದಾದ ಮಲ್ತು ಪತ್ತೊಂದು ಅರ್ಕ ಪತ್ತು ಬುಲ್ತಿ ಅಮ್ಮ ಅನ್ಕೊಂಡು ಏನ ಬುಲ್ತೆ 25 ವರ್ಷ ಎಂಚೆಂಚ ಪೂರ ಎನ್ನಿದಿತ್ತಾರೆ ಮನಸ್ಸುಡು ಏನೇ ಎನ್ನಿನ ಎನ್ನ ಏನು ಸಹ ಅಯ್ಯರದು ಪೂರ ಬರ್ತದೆ ಅಂದ ಎನ್ನ ಮೂರಡಿ ಏನು ಊಡು ಎನ್ನ ಮೂರ ಆಯು ಊಡು ಅನ್ಪುನನೇ ಆಸೆ ಇತ್ತು ನಿಮ್ಗೆ ಈಡೇರು ಸಾಯಿರು ದೇವಿರು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಈಡೇರು ಸಾಯಿರು ಎನ್ನ ಪಾತಿರ ಅಣ್ಣ ಅಂತ ಹೇಳಿದ್ರೆ ಮನೆಯ ಹಿರಿಮಗ, ತಮ್ಮ ನೀವು ಅಲ್ವಾ? ಕಾತರತೆ ಇತ್ತು ನಿಮಗೂ? ಅಂದರೆ ಮೊದಲಿಂದ್ರು ನಾವು ಏನೇ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ, ನಮಗೆ ಒಬ್ರಿಗೆ ಹೆಚ್ಚು ಕಮ್ಮಿ ಆದರೂ ನಾವು 3 ಮನೆ ಬಿಟ್ಟು ಹೋಗ್ತಿದ್ವಿ. ಅಂದರೆ ಒಬ್ರಿಗೆ ಏಟು ಬೀಳುತ್ತೆ ಅಂತ ಆದರೂ ನಾವು 3 ಜನನೂ ಮನೆ ಬಿಟ್ಟು ಹೋಗೋದು. ಬೇರೆ ಎಲ್ಲಾದರೂ ಕದ್ದು ಕೂರೋದು, ಮನೆಗೆ ಬರೋದಿಲ್ಲ. ಆಮೇಲೆ ಇಲ್ಲಿದ್ದ ಏರಿಯಾದೆಲ್ಲ ಜನಗಳು ಬಂದು ಹುಡ್ಕೋದು ನಮ್ಮನ್ನು, ರಾತ್ರಿ ಎಲ್ಲ ಹುಡುಕಿ. ಸಾಧಾರಣ 1 ಗಂಟೆ ರಾತ್ರಿಗೆಲ್ಲ ಹುಡುಕಿದ ದಿನವೂ ಇದೇ ದೇವಸ್ಥಾನ ಹಿಂದ್ಗಡೆ ಎಲ್ಲ ನಾವು ತಪ್ಪಿಸಿ ಕೂತಿದ್ದೀವಿ. ಅವೆಲ್ಲ ನಾವು ಆ ಥರ 3 ಜನ ಒಂದೇ ಥರ ಇದ್ವಿ. ಅವನು ಹೋಗಿದ್ದಂದರೆ ನನಗೇನು ಅಂದರೆ ನನಗೆ ಮೊದಲೇ ಗೊತ್ತಿತ್ತು ಅವನಿಗೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಅಂತೇಳಿ. ಅವನು ಹೋಗೋತ್ತಿಗೂ ನನ್ನ ಹತ್ರ ಎಲ್ಲೂ ಹೋಗ್ತಾನೆ ಅಂತ ಹೇಳಿಲ್ಲ, ಕೆಲಸಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾನೆ. ಬಟ್ಟೆ ಎಲ್ಲ ನಾನೇ ತಗೊಂಡೋಗಿ ಕೊಟ್ಟಿದ್ದಾನೆ ಅವನಿಗೆ. ಆಮೇಲೆ ಬರ್ತಾನೆ ಅಂದ್ಕೊಂಡಿದ್ದೆ. ಅಂದರೆ ಇನ್ನೂ 3 ಜನ ಹೋಗಿದ್ದಾರೆ ಅವ್ರ ಜೊತೆ ಕೆಲಸಕ್ಕೆ. ಅವ್ರು ಬಂದಿದ್ದಾರೆ, ಒಂದು 2-3 ಕಡೆನೂ ಹೋಗಿ ಒಂದು 4 ತಿಂಗಳಲ್ಲಿ ಬಂದಿದ್ದಾರೆ ಅವರು. ಇವನು ಮಾತ್ರ ಬರಲ್ಲ, ನಾನು ಆ ಕಡೆನೇ ಕೆಲಸಕ್ಕೆ ಹೋಗ್ತೇನೆ ಅಂತೇಳಿ ಆ ಕಡೆನೇ ಸೆಟ್ಲ್ ಆಗಿದ್ದಾನೆ. ಇವಾಗ ಮದುವೆಯಾಗಿ ಆರಾಮಾಗಿದ್ದಾನೆ. ಒಳ್ಳೇದಾಯ್ತು ಅನಿಸುತ್ತೆ. ನನ್ನ ಪ್ರಕಾರ ಅವನು ಇಲ್ಲಿದ್ದರೂ ಏನೂ ಸಾಧನೆ ಮಾಡ್ತಿರ್ಲಿಲ್ಲ. ಬಟ್ ಅಲ್ಲಿ ಹೋಗಿದ್ರು ಒಂದು ಮದುವೆಯಾಗಿ ಒಂದು ಹೋಟ್ಲಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಅಂದರೆ ತುಂಬ ಖುಷಿ ನಮಗೆ. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು. ಇನ್ನೊಬ್ರು ಅದೇ ಹರೀಶ್ ಅಂತೇಳಿ, ಅವರಿಗೂ ಸ್ವಲ್ಪ ಹೆಲ್ತ್ ಇದಾಗಿ ಹಾಸ್ಪಿಟಲ್ ಈಗ ಅಲ್ಲಿಗೆ ಹೊರಡ್ತಿದ್ದೀವಿ ನಾವು ಈಗ. ಹೌದೌದು. ಅಣ್ಣ ಬಂದು ನಿಮ್ಮ ಈ ಮನೆಯ ನೆನಪು, ಇಲ್ಲೆಲ್ಲ ಓಡಾಡಿದ ನೆನಪು ಇದೆಯಾ ಅವರಿಗೆ? ಎಲ್ಲ ಇದೆ. ಅವನ ಮುಖಕ್ಕೆ ಪರಿಚಯ ಯಾರೆಲ್ಲ ಇದ್ದಾರೆ ಎಲ್ಲರ ಹೆಸರು ಹೇಳ್ತಾನೆ, ಎಲ್ಲರ ಹತ್ರನೂ ಮಾತಾಡಿದ್ದಾನೆ. ಪಕ್ಕ ಇದು ಯಾವ ಥರ ಇತ್ತು ಮೊದಲು, ಇಲ್ಲಿ ಎಕ್ಸಿಬಿಷನ್ ಮಾಡುವಾಗ ಯಾವ ಥರ ಇತ್ತು, ಇಲ್ಲಿ ಗದ್ದೆ ಎಲ್ಲ ಇತ್ತು ಎಲ್ಲ ಹೇಳಿದ್ದಾನೆ. ಆವಾಗಲೇ ನಾವು ಬೆಳಗ್ಗೆ ಮಾತಾಡ್ತಾ ಬರೋ ಹೊತ್ತಿಗೆ ನಾವು ಸ್ಕೂಲಿಂದ ಅಲ್ಲಿಗೆ ಅನ್ನಪೂರ್ಣ ಜಾತ್ರೆಗೆ ಊಟಕ್ಕೆ ಹೋಗ್ತೇವೆ, ಆ ದಾರಿನೂ ಅವನೇ ಹೇಳಿರೋದು. ಆಮೇಲೆ ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಹೇಳಿದ್ದಾನೆ. ಅವನಿಗೆಲ್ಲ ನೆನಪಿದೆ, ಯಾವುದು ಮರ್ತೋಗಿಲ್ಲ ಅವನಿಗೆ. ಈಗ ಅಕಸ್ಮಾತ್ ಅವನ ಜೊತೆ ಯಾರೆಲ್ಲ ಇದ್ದರು ಯಾರನ್ನ ಎದುರು ತಂದು ನಿಲ್ಲಿಸಿದ್ರು ಹೆಸರು ಹೇಳ್ತಾನೆ ಅವನು. ಅಷ್ಟು ಶಾರ್ಪ್ ನೆನಪಿದೆ ಅವನಿಗೆ, ಎಲ್ಲ ನೆನಪಿದೆ, ನೆನಪಿಲ್ಲ ಅಂತೇನಿಲ್ಲ. ಈಗ ಬಹಳ ವಿಶೇಷ, ಈಗ ನಾನು ಇಲ್ಲಿ ಬರುವಾಗ ಅವರಲ್ಲಿ ಸಿಕ್ಕಿದ್ರು, ಅವ್ರು ಹೇಳಿದ್ರು ನಾ ಮಾತಾಡೋದಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ರು. ಓಕೆ, ಇಲ್ಲಿ ಕೆಳಗಡೆ ಮನೆಯವರು, ನಾನವರ ಚಿಕ್ಕಮ್ಮ, ನಾನವರ ಸಂಬಂಧಿಕ, ನಾನವರ ಇವರು ಅಂತೆಲ್ಲ ಹೇಳಿದ್ರು. ಅಂದರೆ ಎಲ್ಲರಿಗೂ ನಿನ್ನೆ ರಾತ್ರಿ ನಾವು ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾರೆ. ಕೋಡೆ ರಾತ್ರಿ ಇರೆಗೆ ಎಂಚಾದಿಪ್ಪು ಎಂಕ್ ನಿದ್ರೆನೇ ಬರ್ತದೆ ಸರ್. 3 ಗಂಟೆ ರಾತ್ರಿ ಮುಟ್ಟ ಇಲ್ಲ ಹುಡುಗಿಯಲ್ಲಿ ಎಲ್ಲ ಪಾತಿರೊಂದಿ ಕುಳ್ಳಿತ್ತ ಆತು ಖುಷಿ ಆಗ್ತದೆ ಫುಲ್ಲು. ದಾದ ಮಲ್ತು ಪಾಡ್ಯಾರ ಇನಿ ಮಧ್ಯಾಹ್ನ ಟೊಮೆಟೊ ಸಾರು, ಹಪ್ಪಳ, ಉಪ್ಪಡು
ಟೊಮೆಟೊ ಮುಂದು ಪೂರ ತಿನ್ಪುಜೆಗೆ ಕೋರಿ ಮೀನು ಮಾತ್ರ ತಿನ್ಪುಜೆಗೆ ಎಂಚಂಡಿರೆ ಕೋರಿ ಮೀನಿ ತಿನ್ರಿ ಬಿನ್ನೇರು ಬಂದಾಗ ಅವಲ ಮಗೆ 21 ವರ್ಷದ ಬುಕ್ಕ ಬತ್ತಿ ಉಕ್ಕ ಟೊಮೆಟೊ ಸಾರು ಮಲ್ತಾರತ ತಿನ್ಪುಜಿ ಪಂಡದಿತ್ತೆ ಕೋಡೆನೆ ಇಲ್ಲ ಬಲ ಮಗ ಅಂತ ಪನ್ನೈಕ್ ಎಲ್ಲ ಮಧ್ಯಾಹ್ನ ಬರ್ತಮ್ಮ ಏನು ದಾಳ ತಿನ್ಪುಜಿ ಮೀನು ಕೋರಿ ಪೂರ ದಾಳ ತಿನ್ಪುಜಿ ಒಂಜಿ ಟೊಮೆಟೊ ಸಾರು ಮಂತದ್ದು ಬಳಸಂಡ ಯಾವ ಪಂಡದಿತ್ತು ಆತೆ ಮಂತನ ಅಪ್ಪಲ ಕೂಡ ಆಯ್ತು ಉಪ್ಪಾಡು ಅಪ್ಪಲ ಏಪ್ಪಲದ ಅಡಿಗೆ ರೂಮುಗುಲ ಇನಿತ್ತ ಬೊಲ್ಪುದ ಅಡಿಗೆ ರೂಮುಗುಲ ಬಾರಿ ವ್ಯತ್ಯಾಸ ಉಂಡು ಇನಿದ್ದ ಎಂಚಾಯ್ತು ನೀರ್ನ ಜೋಶು ಬಾರಿ ಖುಷಿ ಇತ್ತು ಬಾರಿ ಖುಷಿ ಇತ್ತು ಖುಷಿ ಬಂದ ಮಗೆ ಬಂದ್ಲ ಮಗೆ ಬತ್ತನತ್ತ ಅಂಚ ಖುಷಿ ಒಂಜಿ ಆಯಾಗ ಮಧ್ಯದಾಗ ಹುಷಾರಿದ್ದಾನೆ ಕಾತನ ಸರ್ ಅವು ಒಂಜಿ ಕಡೆ ಬೇಜಾರ ಒಂಜಿ ಕಡೆ ಖುಷಿ ಒಂಜಿ ರಡ್ಡು ಕೊಡಿಗಳ ಕಷ್ಟ ನಿಂಕ್ ಇತ್ತೆ 25 ವರ್ಷದ ಮಗೆ ಬತ್ತನ ಖುಷಿ ಉಂಡತೆ ಮುಕಲಿನ ಈರನೊಂಜಿ ರಾತ್ರೆ ಅಂಗಡಿದ ಬಾಕಿಲ್ಡು ತರ್ಕದ ಬತ್ತಿನ ಖುಷಿ ಉಂಡತೆ ನಾನು ತಿಕ್ಕುವು ತಿಕ್ಕೊಡು ಏನ್ ಪನ್ಪುನ ತಿಕ್ಕೊಡು ನಾನು ಆಗ್ಲ ಇಂಕಂದು ಇತ್ತೆ ಅಂಡ್ 25 ವರ್ಷದಕ್ಕೆ ಇತ್ತೆ ಬತ್ತೀನಿ ಇತ್ತೆ ದಾದ ಪಂಡದು ಬೇರೆ ಬಯ್ಯಾಡ್ ಬರ್ಪಂತಿ ಬರ್ಪೇನೆ ಜನ ಗೊತ್ತುಜಿ ಪೋಪ ಅಂದ್ರೆ ಬರ ಪನ್ಪಿ ಪೋಪ ಬರ್ಪಿ ತಿಂಗೋಡು ಬುಡೇದಿ ಜೋಕ್ಲೇನ್ ಪುರಲೆ ತಂದು ಬರ್ತದಂತೆ ಪಂಡಿ ಅವರಿಗೂ ಗೊತ್ತು ಹೀಗೆ ಬಂದವರು ಅಂತ ಹೆಂಡತಿ ಮಕ್ಕಳಿಗೆ ಅವ್ರದ್ದು ಗೊತ್ತು ಅಂದ್ರೆ ಅವರ ಇನ್ನೊಬ್ರು ಫ್ರೆಂಡ್ ಇದಾರಲ್ಲ ಅವರೇ ಕರ್ಕೊಂಡು ಬಂದಿರಂತೆ ಅವರಿಗೂ ಸ್ವಲ್ಪ ತುಂಬಾ ಆಸೆ ಇತ್ತಂತೆ ಒಂದು ಫ್ಯಾಮಿಲಿ ಜೊತೆ ಅವರನ್ನ ಸೇರಿಸ್ಕೋಬೇಕು ಒಂದು ಅವನ ಫ್ಯಾಮಿಲಿ ಎಲ್ಲ ನೋಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತಂತೆ ಅದಕ್ಕೋಸ್ಕರ ಅವರು ನಿನ್ನೆ ರಾತ್ರಿ ಹೇಳಿದ್ದಾರೆ ನಿಮಗೆ ಸಮಾಧಾನ ಆಯ್ತಾ ನನಗೆ ಮೊದಲಿಂದ ಆಸೆ ಇತ್ತು ಅವನ ಫ್ಯಾಮಿಲಿ ಯಾರು ನೋಡಬೇಕು ಅವ್ರ ಜೊತೆ ಸೇರಿಸ್ಬೇಕು ಅಂತ ಹೇಳಿ ಮೊದಲಿಂದ ಆಸೆ ಇತ್ತು ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದಾರೆ ಆವಾಗಲೂ ಮಾತಾಡೋತ್ತಿಗೆ ನಮ್ಮ ಹತ್ರ ಅದೇ ರೀತಿ ಹೇಳಿದವರು ಅವನು ಯಾವ ಫ್ಯಾಮಿಲಿ ಇದೆ ಅದನ್ನು ನೋಡುವ ಅವ್ರ ಜೊತೆ ಸೇರಿಸು ಅಂತೇಳಿ ಹಾಗೆ ಅವನೇ ಹೇಳಿದ್ದಾನೆ ದೇವಸ್ಥಾನಕ್ಕೆ ಹೋಗೋತ್ತಿಗೆ ಅಲ್ಲಿ ಹೋಗು ಅಂತೇಳಿ ಹಾಗಾಗಿ ಕರ್ಕೊಂಡು ಬಂದೆ ಅಂತ ಹೇಳಿದ್ದಾರೆ ತುಳು ಬರ್ಪುಜಿಗೆ ಈ ರೆಂಚ ಬತ್ತೀರಿ ಹಿಂದಿಡು ಮಗಡ ಸರ್ ಅರ್ಥ ಹಾಕುದು ಏನ್ ಪಾತೆನ ಪೂರ ಅರ್ಥ ಮಗನಲ್ಲ ಭಾಷೆ ಅದೇ ಅವ ಅರ್ಥ ಹಾಕುದು ದಾದ ಮತ ಬಂದಿರಿ ವನಸ್ ಮಲ್ಪಲೆ ಬಂದಿರಿ ಏನು ಕೋನ್ ಪೈ ಉಂಡು ದಾಯಿ ಬುಕ್ ಏನು ತಿನ್ಪೆ ಅಂತ ಬಂದಿರಿ ಬಂಡೆ ಅಂಚಾಯಿ ಉಂಡುದು ಹೋಯಿ ಸರ್ ನಿಮಗೆ ಹಿಂದಿ ಬರ್ತದಾ ನನಗೆ ಸ್ವಲ್ಪ ಬರುತ್ತೆ ಮಾತಾಡಕ್ಕೆ ಅಂದ್ರೆ ಜಾಸ್ತಿ ಸ್ಪೀಡಾಗಿ ಬರಲ್ಲ ನಿಧಾನ ಒಂದೆರಡು ಮಾತಾಡ್ತೀನಿ ಅಷ್ಟೇ ಹಾಗಾಗಿ ಅವನ ಹತ್ರ ಸ್ವಲ್ಪ ಮಾತಾಡಿದ್ದೇನೆ ಅರ್ಥ ಆಗುತ್ತೆ ನಂಗೆ ಏನೆಲ್ಲ ಹೇಳಿದ್ರು ನಿಮ್ಮ ಹತ್ರ ನನ್ನ ಹತ್ರ ಆ ಥರ ಏನು ಹೇಳಿಲ್ಲ ಅಂದ್ರೆ ಸ್ವಲ್ಪ ಸೆಂಟ್ರಲ್ ಏನು ಕನ್ನಡ ಮಾತಾಡಿ ಆವಾಗಲೇ ಹೋಟೆಲಲ್ಲಿ ಇದೆ ಅಂತ ಹೇಳಿದಾಗೆ ಎಲ್ಲಿದೆಯಾ ರುಚಿ ಹೋಟ್ಲಲ್ಲಿ ಇದ್ದೀನಿ ಬಾ ಅಂತೇಳಿ ಕನ್ನಡದಲ್ಲೇ ಹೇಳಿದ್ದೇನೆ ನನಗೆ ನಾನು ಅದಕ್ಕಿಂತ ಮುಂಚೆ ನಾನು ಹಿಂದಿಲಿ ಕೇಳಿದ್ದೇನೆ ನೀನು ಎಲ್ಲಿದೆ ಅಂತೇಳಿ ಆವಾಗ ಹಿಂದಿಲೇ ಹೇಳಿದ್ದಾನೆ ವಾಪಸ್ ಫೋನ್ ಮಾಡಿ ಕರೆದೋದಕ್ಕೆ ಕನ್ನಡದಲ್ಲಿ ಕರೆದಿದ್ದೇನೆ ನಾನು ರುಚಿ ಹೋಟ್ಲ್ ಹತ್ತಿದ್ದೀನಿ ಬಾ ಮಾರೆ ಅಂತೇಳಿ ಬರುತ್ತೆ ಅವನಿಗೆ ಸ್ವಲ್ಪ ಬರುತ್ತೆ ನಮ್ಮ ಥರ ಸ್ಪೀಡಾಗಿ ಮಾತಾಡೋಕೆ ಬರಲ್ಲ ಅಷ್ಟೇ ಅಂದರೆ 25 ವರ್ಷದಲ್ಲಿ ಅಲ್ಲಿ ಫುಲ್ ಹಿಂದಿ ಮಾತಾಡೋದು ಹಿಂದಿ ಫುಲ್ ಇದೆ ರೂಢಿ ಹೋಗಿದೆ ಅಲ್ಲಿ ಕನ್ನಡ ಇಲ್ಲ ಅಂತೆ ಆ ಥರ ಎಸ್ ಇದು ಮಾತೃ ಹೃದಯ ತನ್ನ ಮಗನನ್ನ 25 ವರ್ಷಗಳ ನಂತರ ನೋಡಿದಂಥ ಖುಷಿ ಇತೀರಿ ಟೊಮೆಟೊ ಸಲಾಡ್ ಒಣಸ್ ಮಲ್ಪಾಯರು ಇತ್ತ ಯಾರನ್ನ ಜೋಕ್ಲೆ ನೀರ್ನ ಪುಳ್ಳಿ ಅಲ್ಲ ತೂಪನ ಕಾತರೊಂಡಿರೆ ಉಂಡತ ತೂಡೊಂದು ಇತ್ತೆ ದುಂಬುಡ್ದು ಎಲ್ಲಿ ಅಪ್ಪನಾಗ ನೆನಪು ಮಲ್ಪನಂಡ ಸತೀಶ್ ಎಂಚಿತ್ತೀರು ಆಯ್ ಒಂತ ಸಪೂರದು ಕುದ್ಯ ಇತ್ತೆ ಒಳ್ಳೆನೆತ್ತೆ ಇತ್ತ ಇಂಬೆ ಲೆಕ್ಕನ ಇದ್ವಿ ಐತೆ ಪಂಡ ಇತ್ತೆ ಆರನ್ ಕಪ್ಪ ಅಂತ ಅತ್ತು ಇಂಬೆ ಸೇಪೆ ಉಳ್ಳೆ ಇತ್ತೆ ಆಯ್ ಅಂಚನೆ ಒಂಜೆ ಲೆಕ್ಕ ಒಟ್ಟಿಗೆ ಹೋಯಲ್ಲ ಅಮರ್ದಾಕ್ಲಿಂದ ಅನ್ನೋದು ಇತ್ತೆ ಇದು ಅಮರ್ದಾಕ್ಲೆ ಬಂದಿದೆ ಅಮರ್ದಾಕ್ಲೆ ಅರ್ಥ ಅಮರ್ದಾಕ್ಲೆ ಅರ್ಥ ಇಂಬಿ ಲಾಸ್ಟ್ ದಾಯಿ ಆಯ್ ಮಲ್ಲೈ ಇತ್ತೆ ನೆಟೆ ಪೂರ ಅಕ್ಲಟ ಪಾತೆರೊಂದು ಬೇರು ಆಗ ಪರಿಚಯ ಇತ್ತನ ಗಿಡ ಪೂರ ಪಾತೆರೊಂದು ಬೇರು ಬಾರಿ ವಿಶೇಷದಾದ ಪಂಡ ಎಂಕಲೆಗ್ಲ ಗೊತ್ತಾಂಡತೆ ಪಕ್ಕ ಮೂಲ ಬತ್ತ ತುಯ್ಯತೆ ಯಾನ್ ಫಸ್ಟ್ ಬೇರು ಬಾಂಬೆ ಹಿಡ್ದು ಬತ್ತನ 6 ಬಾಂಬೆ ಹಿಡ್ದು ಬತ್ತನ ಅಂತ ಗೊತ್ತಾಯ್ತೆ ಇದು ನಾಗೇಶ್ ಈಗ ನಿನ್ನೆಯಿಂದ ಫುಲ್ ಜೊತೆಗಿದ್ದೀರಿ ಅಣ್ಣನ ಜೊತೆಗೆ ಇವತ್ತಿಗೆ ಇನ್ನೊಬ್ರು ಅಣ್ಣನಿಗೆ ಹುಷಾರಿಲ್ಲ ಅಂತ ಹೋಗ್ತಾ ಇದ್ದೀರಿ ಈಗ ಆ ಅಣ್ಣನಿಗೆ ಹೇಳಿದ್ರ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ದೀನಿ ಅವನು ಬರ್ತಾನೆ ಅಂತ ಹೇಳಿದ್ದಾನೆ ಆಮೇಲೆ ನಾನೇ ಹೇಳಿದೆ ಬೇಡ ಅವನಿಗೆ ಅಂದರೆ ಅವನ ಫ್ರೆಂಡ್ ಇದಾರಲ್ಲ ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಏನಕ್ಕೆ ಇಲ್ಲಿ ಕೆಲವೊಂದು ಪ್ಲೇಸ್ ನೋಡಿಲ್ಲಂತೆ ಆ ಪ್ಲೇಸ್ ಎಲ್ಲ ನೋಡ್ಕೊಳ್ಳಿ ಆಮೇಲೆ ಸಂಜೆ ಎಲ್ಲ ರೆಸ್ಟ್ ಮಾಡಿ ಆಮೇಲೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ನೀನು ಬರೋದು ಬೇಡ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದೇನೆ ಅದಕ್ಕೆ ನಾನು ಅಮ್ಮ ಹೊರಟಿರೋದು ಹಾಸ್ಪಿಟ್ಲಿಗೆ
ಅವ್ರಿಗೆ ಗೊತ್ತಾ ಹಾಸ್ಪಿಟಲ್ ಇರೋರಿಗೆ? ಗೊತ್ತು. ನಿನ್ನ ರಾತ್ರಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ರಾತ್ರಿ ಒಂದು ಅಂಗಡಿಯಲ್ಲಿ ಒಂದು ಅಮ್ಮ ಬಂದರು 60-70 ಜನ ಮೇಲಾಗ್ಬೋದು, ಅಷ್ಟು ಜನ ಸೇರಿದ್ದಾರೆ ರಾತ್ರಿ. ನನಗೆ ವಿಶೇಷ ಆಗಿ ನನಗೆ ಮಾತಾಡೋಕ್ಕೆ ಜಾಗ ಇರಲಿಲ್ಲ, ಆ ಥರ ಆಗಿತ್ತು ನಿನ್ನೆ ರಾತ್ರಿ. ಅಷ್ಟು ಕ್ರೌಡ್ ಇತ್ತು. ಅಷ್ಟು ಕ್ರೌಡ್ ಇತ್ತು. ಬೆಳಗ್ಗೆ ಇವತ್ತು ಬೆಳಿಗ್ಗೆ ಅಷ್ಟೇ ಇದ್ದರು. ಅಂದರೆ ಹೆಚ್ಚಿನವ್ರು ಇಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಮಾತಾಡೋಕ್ಕೆ. ಅಕಸ್ಮಾತ್ ಏನಾದರೂ ಇದೇ ಟೈಮ್ ವಾಪಸ್ಸು ನೈಟ್ ಬರೋದಾದ್ರೆ ಅಷ್ಟೇ ಜನ ಬರ್ತಿದ್ರು ಖಂಡಿತ. ಇವತ್ತು ಅಷ್ಟೇ ಜನ ಬರ್ತಿತ್ತು. ನೋಡುವ, ಇವರ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತಾಡಿಸುವ. ಯಾಕೆಂತಂದರೆ ಬರುವಾಗಲೇ ಹೇಳಿದ್ದಾರೆ ಯಾನ್ ಚಿಕ್ಕಮ್ಮ ಅಂತೆಲ್ಲ ಹೇಳಿದ್ದಾರೆ. ಎಲ್ಲರನ್ನು ಮಾತಾಡಿಸಬೇಕು. ಎಷ್ಟು ಖುಷಿ ಇದೆ ಅನ್ನುವಂಥದ್ದು. ಬೇರೆಯರು ಎನ್ನ ಸಂಗಡಿ ಬಂದ ಚಿಕ್ಕಮ್ಮನ ಮಗಳು ಅಂದ ದಾದವನ್ ಪರಮ್ಮ ಮಸ್ತ್ ಖುಷಿ ಅನ್ನ ಕೂಡ ಫ್ಯಾಮಿಲಿ ಗ್ರೂಪ್ಗೆ ಫೋಟೋ ಪಾಡ್ದು ಪಂಡಿಚಿಗ ಒಂದು ಅನ್ನೆ ಬತ್ತು ಸತ್ಸನ್ನೆ ಬರ್ತದೇವೆ ಅಂದದ್ದು ಖುಷಿ ಆದ ರಾತ್ರಿ ನಿದ್ದೆಲ್ಲ ಬತ್ತೀಜಿ ಎರಡು ಜೋಕ್ಲು ಒರ್ತಿ ಕುಡ್ಲಾಡುಲ್ಲ ಮಗಲು ಒರ್ತಿ ಒಂದು ಸೌದಿಡುಲ್ಲಲು ಅಕ್ಲ 2 ಜನಕ್ಲ ರಾತ್ರಿ 10 ಗಂಟೆ ರಾತ್ರಿಗೆ ಫೋನ್ ಮಾಡ್ತದ್ದು ಅಕ್ಕಲ್ಲ ಬೀಳ್ತೀರ ಅಮ್ಮ ಸತೀಶನ್ನೇ ಬತ್ತಿರ್ಗೆ ತಮ್ಮ ಎಂಚೂರ್ಲಿರೋ ದಾನ ಐತೆ ಅನ್ನೋದು ಅವೆಲ್ಲ ಪೋಪ ಮಗ ಎಂಗ್ಲ ಫೋನ್ ಬರ್ಪ ಚಿಕ್ಕಮ್ಮನ ಎಲ್ಲ ಯಾನ್ ಕೊಕ್ಕಡಾಡು ಅಂದ ಚಿಕ್ಕಮ್ಮನ ಕೊಕ್ಕಡಾಡು ಉಪ್ಪನ ಮನೆ ಮಿಗ್ದು ಅಂಚ ರಾತ್ರಿ ಕಾಲ್ ಮಾಡ್ತದ್ದು ಜೋಕ್ಲ ಬಂತ ಎಲ್ಲ ಕಾಂಡಕ್ಲ ಪೋದು ಬರ್ಪ ಅಂಚ ಬೇಗನೆ ಚಿಕ್ಕವನಿರಿ ಬೇಗ ಪೋಯಿ ಮಗ ಒಂದು 1 ಗಂಟೆಗೆ ಪೋಯಿ ಆಯ್ ಬರ್ಪನ 10 ಗಂಟೆಗೆ ಪೂಜೆ ದೇವಸ್ಥಾನ ಪೂಜೆ ಅದು ಬರ್ಪನಾಗೆ ಮಲ್ಲೆಜ್ಜಿ ನಮ್ಮ ಬೇಗ ಪೋಯಿ ಹೋದು ಪಾತೆರ್ಕೊಂತ ಹಾಕ್ಲಿಡ ಡೇಟ್ ಅಲ್ಲ ಮಲ್ಲೆಜ್ಜಿ ಅಂತದ್ದು ಮಸ್ತ್ ಖುಷಿಯಾನೆ ಇದ್ದಾದ ಬತ್ತೀರಿ ಅವ ಹೆಂಗ ಹಿಂದಿ ಬರ್ಪುಜಿ ಸರಿ ಅದು ಅಲ್ಲ ಎಂಗ್ಲ ಸತಿ ಇಂದಲೇ ಪುನಃ ಸತಿ ಎಂಗ್ಲ ಗುರ್ತೊಂಡ ಅನ್ಕೊಂಡೆ ಅದು ಗೊತ್ತಾಯ್ತು ಬುಕ್ಕ ಮೆಗ್ಗಿ ಪಂಡೆ ನಾಗೇಶ ಬಂಡೆ ಇಂಚ ಚಿಕ್ಕಿ ಒಕ್ಕಡ್ದ ಶಮ್ಮಮ್ಮನ ತಂಗಡಿ ಬೇಬಿ ಚಿಕ್ಕಿ ಅಂದು ಬೇಬಿ ಚಿಕ್ಕಿ ಗೊತ್ತಾನು ಅಂತಂದು ಖುಷಿ ಅಂಡೆ ತರಕ ಎಂಕ್ಲ ತರ ಕಣ್ಣಿ ಬೇಜಾರಂಡು ಬತ್ತತ ಇತ್ತಂಡ್ಲ ಅನ್ನೊಂದು ನನ್ನ ಬಡಿದ್ದು ಜೋಕ್ಲಿನ ನೆಟ್ಟು ಒಳ್ಳೆ ಖುಷಿ ಟಿಪ್ಪಾಡು ಬರೋದು ಪೋಂದು ಇಪ್ಪಾಡು ಎಂಕ್ಲ ನೆತ್ತಾಡಿಗೆ ಆತ ಎಂಕ್ಲ ನಟೊಂದು ಓಲಿತ್ತಂದ್ರೆ ಹುಷಾರು ಇಪ್ಪಾಡು ಇತ್ತೆ ಅಕ್ಕ ನಂಗೆ 25 ವರ್ಷದ ಅಕ್ಕ ಏತ್ ಕಣ್ಣೀರು ಬರ್ದಿಪ್ಪು ಮಸ್ತ್ ಕಣ್ಣೀರು ಬಾಡ್ದಿರು ಮಸ್ತ್ ಮಂಡ ಇತ್ತನ ದೇವರಿಗೆ ಪೂರ ಪಟ್ಟು ಬರಕ್ಕೆ ಬಂತೀರಿ ಏತು ಬಂತೀರಿ ಯಾರಿಗೆ ಗೊತ್ತು ಎಂಕ್ಲೆಲ್ಲ ಪನ್ನೊಂದು ಇತ್ತ ಒಲಿತನ ಬರ್ಪಕ್ಕ ಬರುವೆ ಹುಷಾರು ಪಂಡ ಅಕ್ಕ ಪನೊಯ್ತೀರು ಉಳ್ಳೇಂದು ಗೊತ್ತುಂಡು ಹೊಲ ಅಕ್ಲು ಕೆನ್ನಾಗ ಬಂತೀರಿಗೆ ಉಳ್ಳೇಂದು ಗೊತ್ತುಂಡು ಬಂದೊಂದು ಅಂಚ ತುಕ ಎಪ್ಪಣ್ಣ ಬರುವೇರು ನಂದೊಂದು ಅಕ್ಕನೇ ಸಾಧ್ಯತೆ ಹೊಂದಿತ್ತೇರು ಕೈ ಮಗಿರ ಮುನನೆ ಇದು ಹಾಸನಾಗ ಒಂಜಿ ಪುರದಮ್ಮ ದೇವಸ್ಥಾನ ಪೋನಾಗ ಅಲ್ಲಿ ಬೇಡೊಂದಿತ್ತಕ್ಕೆ ಎಣ್ಣೆ ಓಲಿತ್ತೆಲ್ಲ ಬರಡು ಎಂಕ್ಲ ಫ್ಯಾಮಿಲಿ ದಡೆಗೆ ಒಂದೊಂದು ಆರೆ ಅಮ್ಮನ ಹಿರಿಯರು ಸೈನಾ ಮುಂತ ಮಂಜುನಾಥ ದೇವರ್ಲ ಒಂದು ಕೈ ಗೂಡದ ಕೊರಿಯರು ಎಂಕ್ಲ ನಾವೇನು ಫ್ಯಾಮಿಲಿ ದಟ್ಟು ಸೇರ್ಪಾರ ಅನ್ಕೊಂಡು ಈ ಫ್ಯಾಮಿಲಿ ಈ ಒಟ್ಟಾರೋಡು ಏತ್ ಖುಷಿ ಇತ್ತು ಮಸ್ತ್ ಖುಷಿ ಇತ್ತು ನಾವೇ ಕೂಡ ರಾತ್ರಿ ಪಾಠ ಮಾಡ್ತಿತ್ತೆ ಎಂಕ್ಲೆ ಫ್ಯಾಮಿಲಿ ಗ್ರೂಪ್ಗೂ ಒಬ್ಬ ಈತು ಜನ ಸೇರ್ದಾರ ಎಂಕ್ಲೊಂಥರ ಖುಷಿ ಅಂದಿತ್ತುಂಡು ಅಲ್ಲ ಇನ್ನೀ ಮೂಲು ಬತ್ತು ನಾಗ ಏತು ಜನ ಇತ್ತಿರ್ದೇರನೆ ಪಂಡ ಎಂಕ್ಲ ಪಾತಿರ್ದಾಡ ಮೆಗ್ಗೆಡ ಬುಕ್ಕ ಎಂಕ್ ಹಿಂದಿ ಗೊತ್ತು ಜೇನು ನಾಗೇಶನ ಕುಟ್ನ ನಾಗೇಶ ಅಲ್ಲ ಎಂಚಿನ ಮನ್ಪುನ ಎಂಚಿನ ಅದತ್ತು ಯಾನು ಮೆಗ್ಗಿ ಅಲ್ಲ ಎಡಕ್ಕೇನು ಎಂಚಿನ ಮನ್ಪುನ ಅನ್ನೊಂದು ಎಂಕ್ಲ ಮಂಡ ಒಂದು ಅರ್ಥ ಆಪುನ ಹಿಂದಿ ಪಾತೆರ್ನ ಎಂಕ್ ಪಾತೆರ ಒಂದಿಜ್ಜ ಜಾತಿ ಅಲ್ಲ ತುಲ್ಟು ಯಾನು ಪಾತೆರ ನಿತ್ತೆ ಬಡ್ದಿ ಜೋಕ್ನಲ್ಲಿ ತುಂಬಲ್ಲ ಮುಂಚಿ ಗೋರ ಬರ್ಪ ಎಂಕ್ಲ ಹಂಚಿ ಬರ್ರೆ ಒಂಜಿ ಒಂದು ಬರ್ಪ ಒಂಜಿ ಗಳಿಗೆ ಇತ್ತು ನಡೆದ ಬರ್ಪ ಎಂಕ್ಲೆಲ್ಲ ಅನ್ಕೊಂಡು ಇತ್ತತೆ ಅಮ್ಮ ಪೂರಕ್ಲ ಖುಷಿಟುಲ್ಲೇರು ಈರ್ಲ ಖುಷಿಟುಲ್ಲರು 25 ವರ್ಷದ ಕಣ್ಣೀರು ದೂರ ಸರ್ ನಾನು ಕಣ್ಣೀರು ಪಾಡ್ಜೀನಿ ಖಂಡಿತ ಪಾಡ್ಜಿ ಅಯ್ಯ ಬರೋದು ಫೋನ್ ಇತ್ತಂಡೆ ಯಾರು ಇಂಕ ಆತೆ ಬೋಡ ಇತ್ತೆ ಪರಕ್ಕೆ ಏತುಂಡು ಪರಕ್ಕೆ ಸಾಧಾರಣ ದಿಕ್ಕುಡು ಉಂಟು ಸರ್ ಮಲ್ಪೊಡು ಇತ್ತೆ ಬರ್ತದ ಉಂಟು ಮಲ್ಪೊಡು ಮಲ್ಪಂದೆ ಬಿಡ್ರೆ ಹಾಕೊಂಡ ಐ ಬನ್ನಾಗ ಎಂಕ್ಲು ಪರಕ್ಕೇನು ಬಾಕಿ ಮಲ್ತಂಡ ಹಾಕೊಂಡ ಒಂಜೊಂಜೆ ದಿಕ್ಕು ಹೋದು ಎಡ್ಡೆ ಆಡು ಬಾರಿ ಖುಷಿ ಆಂಡು ನಾಗೇಶ್ವರ್ ಈರೆಗ್ ಚಿಕ್ಕಮ್ಮಗ್ ಮುಲ್ಪೆತ್ತಿನ ಮಾತ ಸಂಬಂಧ ಹಾಕ್ಲೆಗ್ ತಾಯಿಗಿಂದು ಬಂಡ ಯಾಕೆಂತ ಹೇಳಿದ್ರೆ 25 ವರ್ಷಗಳ ನಂತರ ದೂರ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅನ್ನುವಂತಹ ಮಗ ವಾಪಸ್ಸಾಗಿ ತನ್ನ ತಮ್ಮನನ್ನು ನಾಗೇಶ್ ಬಾಯಿ ಅಂತ ಅಪ್ಪಿಕೊಂಡದ್ದು, ತನ್ನ ತಾಯಿಯನ್ನು ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದು, ತಾಯಿ ಮತ್ತು ಮಗ ಇಬ್ಬರೂ ಕೂಡ ಕಣ್ಣೀರಿಕ್ಕಿದ್ದು ಎಲ್ಲವೂ ಕೂಡ ರಸ ನಿಮಿಷಗಳು. ಬಹಳಷ್ಟು ವರ್ಷದ ಕಣ್ಣೀರು ತೊಳೆದು ಹೋಗಿ ಇವತ್ತು ಆನಂದ ಬಾಷ್ಪ ಅಂತ ಕರಿಬೋದು. ಈ ಕಣ್ಣಿನಲ್ಲಿರುವ ಈ ನೀರನ್ನು ಖುಷಿಯ ಕಣ್ಣೀರು ಅಂತ ಕರಿಬೋದು. ಬಹಳ ವಿಶೇಷವಾದಂಥ ಕ್ಷಣಕ್ಕೆ ಧರ್ಮಸ್ಥಳದ ಅಶೋಕನಗರ ಸಾಕ್ಷಿಯಾಗಿದೆ ಅಂತ ಹೇಳ್ತಾ, ಮುಂದೆ ಇವರ ಕುಟುಂಬ ಹೀಗೆ ನಗು ನಗುತ್ತಾ ಇರಲಿ, ಅವರ ಮೊಮ್ಮಕ್ಕಳು ಅವರ ಸೊಸೆ ಎಲ್ಲರೂ ಕೂಡ ಇವರ ಜೊತೆಗೊಮ್ಮೆ ಸೇರಲಿ,
ಎಲ್ಲರೂ ಸೇರ್ಕೊಂಡು ಒಂದು ಅತ್ಯದ್ಭುತವಾದಂಥ ಕ್ಷಣವನ್ನು ಕಳೀಲಿ ಅಂತ ಹೇಳ್ತಾ ಇದೀಗ ಎಂಕ್ಲುಂಟು ಪಾತ್ರ ನೆಗದ ಧನ್ಯವಾದ. ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.